ಓದಿ ನಮ್ಮಿ ಮ್ಯಾಗಿಂದ. ಶ್ರೀರಾಮ ಮಾಗ ಬೋಲಿಲಾ ತಮೋಗುಣ ಜೋ ದುಃಖದಾಯಕ ಧಾರುಣ ಆತ ಐಕ ಸತ್ವಗುಣ परम दुर्लभ राजाधिराज सद्गुरुनाथ कलमेश्वर महाराज की जय। राजाधिराज सद्गुरुनाथ बसवेश्वर महाराज की जय। राजाधिराज श्री सद्गुरुनाथ बसवेश्वर महाराज की जय। ಸುಕ್ಷೇತ್ರ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಪುಣ್ಯಭೂಮಿಯಾಗಿರ್ತಕ್ಕಂಥ ಸುಕ್ಷೇತ್ರ ಹುಲ್ಕುಂದ ಗ್ರಾಮದ ಪರಮ ಪೂಜ್ಯನೀಯ ಶ್ರೇಷ್ಠನೀಯವಾಗಿರ್ತಕ್ಕಂಥ ರಾಮ ಜನ್ಮಭೂಮಿಯಾಗಿರ್ತಕ್ಕಂಥ ರಾಮಲಿಂಗೇಶ್ವರನನ್ನು ದುರ್ಗಾ ಪರಮೇಶ್ವರಿಯನ್ನು ಸ್ಮರಿಸಿಕೊಂಡು ಸುಕ್ಷೇತ್ರ ಬಸವೇಶ್ವರ ಅಧ್ಯಾತ್ಮ ಜ್ಞಾನ ಮಂದಿರ ಪಾದುಕಾಶ್ರಮ ಹುಲ್ಕುಂದ್ ಐಂಚೌಕಿ ಮಠದಲ್ಲಿ ಶ್ರಾವಣ ಸಾಧನಾ ಸಪ್ತಾಹದ 3ನೇ ದಿನವಾದ ಇವತ್ತಿನ ದಿವಸ ಸಮರ್ಥ ರಾಮದಾಸರು ಜಗತ್ ಕಲ್ಯಾಣಕ್ಕಾಗಿ ಆತ್ಮಜ್ಞಾನವನ್ನು ಉಪದೇಶ ಮಾಡುವ ಸಲುವಾಗಿ ಅವತರಿಸಿದಂಥ ಸಮರ್ಥ ರಾಮದಾಸರು ಜಗತ್ ಕಲ್ಯಾಣಕ್ಕಾಗಿ ಬರೆದಂಥ ದಾಸಬೋಧದ ಇವತ್ತಿನ ದಿವಸ ತೆಗೆದುಕೊಂಡಂಥ ಓವಿಗಳು ದಾಸಬೋಧದಲ್ಲಿ ಬರೆದಂಥದ್ದು ಸತ್ವಗುಣ. ಗ್ರಂಥಾರಂಭದಿಂದ ಇವತ್ತಿನವರೆಗೆ ನಡೆದು ಬಂದಂಥ ನಿನ್ನಿನ ದಿವಸ ರಜೋಗುಣ, ಇವತ್ತ ಸತ್ವಗುಣ. ತಮೋಗುಣ ಆದ್ಮ್ಯಾಗ ರಜೋಗುಣ, ರಜೋಗುಣ ಆದ್ಮ್ಯಾಗ ಸತ್ವಗುಣ. ಇವತ್ತಿರ್ತಕ್ಕಂಥದ್ದು ವಿಷಯ ದಾಸಬೋಧದೊಳಗೆ ಸತ್ವಗುಣ. ಈ ಸತ್ವಗುಣವನ್ನು ಪಡೀಲಿಕ್ಕೆ, ಸತ್ವಗುಣವನ್ನು ಬೆಳೆಸಲಿಕ್ಕೆ ಸಮರ್ಥ ರಾಮದಾಸರು ಶ್ರವಣ ಮಾಡೋದರ ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ ಆ ಗ್ರಂಥದೊಳಗೆ ನವವಿಧ ಭಕ್ತಿಯನ್ನು ಬರೆದರು. ನವವಿಧ ಭಕ್ತಿ ಒಳಗೆ ಇಲ್ಲಿ ಬಸವೇಶ್ವರ ಮಠದ ಸಂಪ್ರದಾಯದ ಯಾವ ಭಕ್ತಿಯನ್ನು ಜಗತ್ತಿಗೆ ನಿರೂಪಣೆ ಮಾಡ್ತದಂದ್ರೆ ಆತ್ಮನಿವೇದನ. 9 ಥರದ ಭಕ್ತಿಯಲ್ಲಿ ಕೊನೆಯದಾಗಿರ್ತಕ್ಕಂಥದ್ದು ಆತ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ, ನೀನು ಸಾಕ್ಷಾತ್ ಆತ್ಮ ಇದ್ದೆ ಅಂತ ತಿಳಿಸ್ಲಿಕ್ಕೆ, ಆತ್ಮಜ್ಞಾನವನ್ನು ಹೇಳಲಿಕ್ಕೆ ಇಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಆತ್ಮಜ್ಞಾನ. ಅಂಥ ಆತ್ಮಜ್ಞಾನವನ್ನು ಋಷಿ ಮುನಿ ಸಿದ್ಧ ಮಹಾರಾಜ ಗುರು ಪರಂಪರೆಯಲ್ಲಿ ಈ ಒಂದು ಜ್ಞಾನವನ್ನು ಉಪದೇಶ ಮಾಡಿದಂಥ ಸಮರ್ಥ ಸದ್ಗುರು ಮಹಾನ್ ತಪಸ್ವಿ ಕಲ್ಮೇಶ್ವರ ಮಹಾರಾಜರ ನಾಮೋಪದೇಶವನ್ನು ಪಡೆದು ಜಗತ್ತಿನಾದ್ಯಂತ 48 ವರ್ಷದವರೆಗೆ ಗುರು ಸೇವೆಯನ್ನು ಮಾಡಿ ಗುರುವಿನನ್ನು ಹೊಂದಿ ಗುರುರೂಪವಾಗಿರ್ತಕ್ಕಂಥ ಸಮರ್ಥ ಸದ್ಗುರು ಬಸವೇಶ್ವರ ಅಪ್ಪಾಜಿಯವರ ಪಾದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಇವತ್ತಿನ ಐಂಚೌಕಿಯ ಸತ್ವಗುಣದ ನಾಮಸ್ಮರಣೆಯನ್ನು ಕೇಳಲು ಬಂದಂಥ ಹುಲ್ಕುಂದ ಗ್ರಾಮದ ಗುರು ಹಿರಿಯರು, ತಾಯಿಂದರು ಎಲ್ಲರಿಗೂ ಕೂಡ ಶರಣು ಶರಣು ಶರಣಾರ್ಥಿ. ದಾಸಬೋಧದಲ್ಲಿ ಸಮರ್ಥ ರಾಮದಾಸರು ಹಿಂದಿನ ದಿವಸ ಏನು ಓದಿವು ಅನ್ನೋದು ಮತ್ತೆ ನೆನಪಿಸ್ಕೊಡ್ತಾರೆ. ಅವರು ಅದನ್ನು ನೆನಪಿಸಿ ಇವತ್ತು ಯಾವುದೈತಿ ಅಂತ ಹೇಳ್ತಾರೆ. ಅವರು ಹಿಂದಿನ ದಿವಸ ಏನು ಓದಿದ್ರು ಅನ್ನೋದು ಅದ್ರಾಗ ಬರೆದ್ರು ಓದ್ಮುದ್ಕ. ಅದು ಇವತ್ತಿದ್ದಂಥದ್ದನ ಅದರೊಳಗೆ ಐತೆ. ಅದು ಮಾಗ ಬೋಲಿಲ ತಮೋಗುಣ. ಮಾಗ ಅಂದ್ರೆ ಹಿಂದ ಅಂದ್ರೆ ನಿನ್ನಿನ ದಿವಸ ಹೇಳಿದ್ದು ಯಾವುದಂದ್ರೆ ತಮೋಗುಣ. ಆ ತಮೋಗುಣದ ಕೆಲಸ ಏನಪ್ಪ ಅಂದ್ರೆ ತಮೋ ನರಕಚಿ ಕೇವಲ. ತಮೋಗುಣ ಏನು ಮಾಡ್ತತ್ತಂದ್ರೆ ನರಕಕ್ಕೆ ಒಯ್ತೈತಿ. ಆ ನರಕಕ್ಕೆ ಒಯ್ಯುವಂಥದ್ದು ಗುಣವನ್ನು ನಿನ್ನ ಹೇಳೈತಿ. ಇವತ್ತು ಯಾವ್ದು ಹೇಳ್ತತ್ತಂದ್ರೆ ಸತ್ವಗುಣದ ಬಗ್ಗೆ ಹೇಳ್ತತ್ತಂತಾರ ಅವ್ರು. ಓದು ಒಯ್. जो भजनाचा आधार जो योगियांची तारा जो निराशे संसार दुःख मूळ जो
ಈ ಸಂಸಾರ ಸಾಗರದಿಂದ ಸುಲಭವಾಗಿ ದಾಟಲಿಕ್ಕೆ ಆ ರಜೋಗುಣ ಅನುಕೂಲತೆಯನ್ನು ಮಾಡಿಕೊಡಂಗಿಲ್ಲ. ಸತ್ವಗುಣ ಇವತ್ತಿರ್ತಕ್ಕಂಥ ಸತ್ವಗುಣ ಏನು ಮಾಡ್ತೈತಪ್ಪ ಅಂದ್ರೆ, ಸತ್ವಗುಣ ಹೆಂಗೆ ಬರ್ತೈತಿ, ಸತ್ವಗುಣ ಅದು ಪರಿಪೂರ್ಣವಾಗಿ ಶರೀರದಲ್ಲಿ ಇರಬೇಕಾತಂದ್ರೆ ಸತ್ವಗುಣದ ಕಾರ್ಯಗಳು ಏನಪ್ಪ, ಅದ ಹೆಂಗೆ ಮಾಡ್ಲಿಕ್ಕೆ ಹಸ್ತೈತಿ ಅನ್ನುವಂಥದ್ದು ದಾಸಬೋಧ ಸಮರ್ಥ ರಾಮದಾಸ್ ಹೇಳ್ರ ಒಂದು ಓವಿಯನ್ನು ತಗೋದು ಮುಂದಿದ್ದು ಒಂದೊಂದು ಬಿಡಿಸ್ಕೊತವು. ಈಗ ಒಂದೇ ನೋಡಿ ಅದು ಮುಗಿದಿ ಜೋ ಭಜನಾ ಚಾದಾರ. ಅದೇನು ಮಾಡ್ತೈತಂದ್ರೆ ಸತ್ವಗುಣ ಹಿಂಗೆ ಭಜನಾ ಮಾಡ್ಸಕ್ಕೆ ಹಸ್ತೈತಿ. ಮತ್ತೇನು ಮಾಡ್ಸಕ್ಕೆ ಹಸ್ತೈತಂದ್ರೆ ಸತ್ವ ಕೆಲಸಗಳು ಇರ್ತಕ್ಕಂಥವು ಸತ್ಕಾರ್ಯಗಳನ್ನು ತಯಾ ಸತ್ಕರ್ಮರತಿವಾಡು. ತಯಾ ಸತ್ಕರ್ಮ ಅಂದ್ರೆ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಕ್ಕಂಥದ್ದು ಯಾವುದೈತಿ ಅದು ಸತ್ವಗುಣ ಅಂತಾರ. ಮುಂದೆ ಜೋ ಯೋಗಿಯಾಂಚ ತಾರ. ಇರಲಿ, ಯೋಗಿಗಳ ತಾರ ಯಾವುದು, ಯೋಗಿಗಳ ಹೃದಯದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ಸತ್ವಗುಣ ಅಂತಾರ. ಆ ಸತ್ವಗುಣ ಏನು ಮಾಡ್ತೈತಂದ್ರೆ ತನ್ನನ್ನು ಉದ್ಧಾರ ಮಾಡಿ ಜಗತ್ತನ್ನು ಉದ್ಧಾರ ಮಾಡ್ತಕ್ಕಂಥ ಶಕ್ತಿ ಆ ಸತ್ವಗುಣದಾಗೈತಿ. ಅದಕ್ಕೆ ನೀವು ಯೋಗಿಗಳಿಗೆ ಅರ್ಥಾರ್ಥ ಸಾಧುರಿಗೆ ಸಂತರಿಗೆ ಶರಣರಿಗೆ ಶರಣ ಹೋಗುದು ಯಾಕೆ, ಶರಣಗೇಲಿಯಾನ್ ಕಾಯ್ತೋ ಪಳ ತುಕಾಮಣಿ ಕೊಳ ಉದ್ಧರಿಲು. ತನು ಮನ ಧನ ಇವು ಮೂರದರಿಂದ ಯೋಗಿಗಳಿಗೆ ಅರ್ಥಾರ್ಥ ಸದ್ಗುರುಗಳಿಗೆ ಯಾರು ಶರಣ ಹೋಗ್ತಾರ ಅವ್ರಿಗೆ ಸತ್ವಗುಣ ತಾನು ಹುಟ್ಟಕ್ಕೆ ಚಾಲು ಮಾಡ್ತೈತಿ. ಒಮ್ಮೆ ಹುಟ್ಟಿತಪ್ಪ ಅಂದ್ರೆ ಅದು ಅಡಗುದಿಲ್ಲತ್ತಾರ. ಹಂಗಾರೆ ಎಲ್ಲಿ ನಾವು ಸತ್ವಗುಣಕ್ಕೆ ಹಣಿ ಹಚ್ಚಬೇಕು, ಎಲ್ಲಿ ಸತ್ವಗುಣ ಉತ್ಪನ್ನ ಆಕೈತಿ ಅಂದ್ರೆ ಆ ಯೋಗಿಗಳ ಹೃದಯದಲ್ಲಿ, ಯೋಗಿ ಹೇಳಿದ ವಾಣಿಯಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದವುದೆನ್ನಬೇಕು, ನುಡಿ ಒಳಗಾಗಿ ನಡೆಯದಿದ್ದರೆ. ನುಡಿ ಆ ಯೋಗಿಗಳ ನುಡಿ ಏನಿರುತ್ತೆ ಸತ್ವಗುಣ ಇರ್ತದೆ. ಅದು ಮುಂದೆ ಜೋ ನಿರಸೆ ಸಂಸಾರ. ಅವ್ರ ಯೋಗಿಗಳು ಏನು ಮಾಡ್ತಾರಂದ್ರೆ ಸಂಸಾರದಿಂದ ಮೆಲ್ಲಕ ಈಚೆ ಕಡೆ ಬರೀಪ್ಪ ಬಲಕ್ಕಂತಾರ. ಅವ್ರು ಎಡಜೋಲಿಯನ್ನು ಬಿಟ್ಟು ಬಲಕ್ಕೆ ಬರ್ರಿ. ಬಲಕ್ಕೆ ಬರೋದ್ರಿಂದ ನಿಮ್ಮ ಸತ್ಗುಣ ಹೆಂಗಾಕತ್ತಂದ್ರೆ ದಿವ್ಸಕ್ಕೆ ಬದ್ಧ ಮುಮುಕ್ಷ ಸಿದ್ಧ ಸಾಧಕ. ಈಗ ಬಂದವ್ರು ಯಾರಪ್ಪ ಅಂದ್ರೆ ನೀವು ಸಾಧಕರು, ಸಾಧನ ಮಾಡ್ತಕ್ಕಂಥವ್ರಿಗೆ ಸಾಧಕರು ಅಂತಾರೆ. ಸಾಧನ ಅಂದ್ರೆ ನಿನ್ನೆ ಅದನ್ನು ಹೇಳಿದ್ರು ಯಾಕೆ ತಿಳಿವಲ್ದು, ಇನ್ನೊಟ್ಟು ಮೆಲಕ್ಕೆ ಹಾಕ್ಬೇಕಂತಾರೆ. ಒಂದು ದನದಂಥ ದನ ಏನು ಮೇವು ಹಾಕಿರ್ತಾರಲ್ಲ, ಮೇವು ಹಾಕಿದಾಗ ಒಮ್ಮೆ ತಿಂದು ಬಿಡಂಗಿಲ್ಲ ಅದು. ಮತ್ತು ರಾತ್ರಿ ನೋಡ್ರಿ ನೀವು ಮತ್ತೆ ಮೆಲಕ್ಕೆ ಹಾಕ್ತಿರ್ತೈತಿ. ಯಾರು ಹೇಳಿರ ನೀವು ಹೋಗಿ ಅದಕ್ಕೆ ಮೆಲಕ್ಕೆ ಹಾಕಂತ. ಹಂಗೆ ಮೆಲಕ್ಕೆ ಹಾಕ್ಸುವಂಥ ಶಕ್ತಿ ಎದುರಾಗೈತೆ ಅಂದ್ರೆ ಸತ್ವಗುಣದಾಗೈತಿ. ದುಃಖ ಮೂಳ ಜೋ. ಈ ದುಃಖದಿಂದ ದೂರ ಆಗಲಿಕ್ಕೆ ಸತ್ವಗುಣ ಮಾತ್ರ ಒಂದು ಮುಖ್ಯ ಐತಿ. ಆ ಸತ್ವಗುಣ ಸದ್ಗುರುಗಳ ಕೊಟ್ಟಂಥ ನಾಮಸ್ಮರಣೆಯನ್ನು ಹೆಂಗೆ ಮಾಡಬೇಕು ಅದು ಹೇಳ್ತತಿ. ಜೇನೆ ಹೋಯೆ ಉತ್ತಮ ಗತಿ. ಉತ್ತಮ ಗತಿ ಆಗ್ಬೇಕಾದ್ರೆ ಸದ್ಗುರುಗಳು ಕೊಟ್ಟಂಥ ನಾಮಸ್ಮರಣೆಯನ್ನು ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ 4 ಟೈಮ್ ಉಪಾಸನ ಅದಾವೆ ಇಲ್ಲಿ. ಇದು ಸಂಪ್ರದಾಯದ 4 ಟೈಮ್. ಮುಂಜಾನೆ ನಸಕ್ನಾಗ ಕಾಕಲಾರ್ತಿ, ನಂತರ 2ನೇದು ಸೇಜಾರ್ತಿ, 3ನೇದು ಸಾಯಂಕಾಲ ಉಪಾಸನ, 4ನೇದು ದಾಸಬೋಧ ವಾಸನ, ಆದ ನಂತರ ಬಾರಾಭಂಗ. ಇವು 4 ಹೊತ್ತು ಉಪಾಸನ ಮಾಡೋದ್ರಿಂದ ಲೌಕಿಕದೊಳಗಿರ್ತಕ್ಕಂಥ ಎಲ್ಲ ತೊಡಕುಗಳನ್ನು ನಿವಾರಣೆ ಮಾಡಿ ಭಜನ ಹೊರಗೆ ಮಾಡೋದ್ರಿಂದ ಹೊರಗಿರ್ತಕ್ಕಂಥ ತೊಡಕುಗಳನ್ನು ಬಿಡಿಸೋ ತಾಕತ್ತೈತಿ. ಹೊರಗೆ ಬರ್ತಕ್ಕಂಥ ಏನು ಅರ್ಥ ಅಂತಾರಲ್ಲ, ಅರ್ಥ ಅಂದ್ರೆ ಏನು, ರೊಕ್ಕ. ಯಾರಿಗೆ ಶ್ರೀಮಂತಿಕೆ ಬೇಕಾಗೈತಿ ನಿತ್ಯ ನೇಮ ಉಪಾಸನ ಮಾಡ್ರಿ ಅಂತಿದ್ರು ಅವ್ರ ಅಪ್ಪಾರು. ಯಪ್ಪ ಶ್ರೀಮಂತಿಗೆ ಬರೋಲ್ದ್ರಿ, ಭಾಳ ವರ್ಷ ಆತು ನಾನು ನೋಡ್ಕೊಳಕತ್ತಿ, ನಿತ್ಯ ನೇಮ ಮಾಡ್ರಿ ಅಪ್ಪ, ಉಪಾಸನ ಮಾಡ್ರಿ, ಉಪಾಸನ ಮಾಡ್ರಿ, ನಿತ್ಯ ನೇಮ ಮಾಡ್ರಿ. ನಿಮಗೆ ಹೊರಗಿಂದ ಬೇಕಾದ್ರೆ ಗುರು ಸಾಕ್ಷಾತ್ಕಾರ ಆಗಬೇಕು, ಸತ್ವಗುಣನ ಕಾಯಂ ಉಳಿಬೇಕಾತು. ಅಪ್ಪ ಅವ್ರು ಕೊಟ್ಟಂಥ ಧ್ಯಾನ ಮಾಡಿರಿ. ನಮ್ಮಪ್ಪ ದೇವಗುರು ಕಲ್ಮೇಶ ಅಂತಿದ್ರು. ಅವರು ತಾವಾಗಿ ಬಂದಿದ್ರು, ಗುರುಗಳಾಗಿ ಅವತಾರಕ್ಕೆ ಬಂದಿದ್ರು. ಖರೆ ನಾ ಗುರು ಅಂತ ಒಮ್ಮೆ ಅನ್ನಲಿಲ್ಲ, ನಾ ದೇವರಾಗಿ ಬಂದಿನಂತ ಒಮ್ಮೆ ಅನ್ನಲಿಲ್ಲ. ಯಾಕೆ ಅನ್ನಂಗಿಲ್ಲ ಅಂದ್ರೆ ಪಾರಮಾರ್ಥ ಸತ್ವಗುಣದ ನೇಮ ಹಂಗೈತಿ. ತುಕಾಮಣೆ ಏತೆ ಸತ್ವಾಚ ಸಾಮರ್ಥ ಕರವ ಪಾರಮಾರ್ಥ ಅಹರ್ಣಿಸಿ. ಸತ್ವಗುಣ ಏನು ಮಾಡ್ತೈತೆ ಅಂದ್ರೆ ಅದು ಒಳ್ಳೆಯ ಕಾರ್ಯಗಳನ್ನು ಮಾಡ್ಸಕ್ಕೆ ಹಸ್ತೈತಿ. ಇದಕ್ಕೆ ಸತ್ವಗುಣ ಅಂತಾರೆ. ಆ ಗುಣವನ್ನು ಹಿಡ್ಕೊಳ್ಳಿಕ್ಕೆ ಸದ್ಗುರು ಹೇಳಿದಂಥ ಧ್ಯಾನ, ಸದ್ಗುರು ಹೇಳಿದಂಥ ಮಂತ್ರ, ಸದ್ಗುರು ಹೇಳಿದಂಥ ಪತ್ತೆ ಇವನು ಪರಿಪಾಲನೆ ಮಾಡ್ಬೇಕಂತ. ಮುಂದೆ
ಮಾರ್ಗ ಪುಟೆ ಭಗವಂತೆ. ಅವಾಗ ಮಾರ್ಗ ಸಿಕ್ಬಿಡ್ತತಿ. ಭಗವಂತ ಅಂತ ನೀವು ದೇವ್ರು ಹುಡುಕೋದು ಬೇಕಾಗಿಲ್ಲ, ದೇವ್ರು ನಿಮ್ಮಂತೇಳಿ ಓಡಿ ಬರ್ತಾನಂತ. ಅದು ಹೆಂಗೆ ಬರ್ತಾನೆ ರೀ ಮುತ್ಯಾರ ಅಂದ್ರೆ ಬಾರಾಬಂಗದ ಫಸ್ಟ್ ಹೇಳ್ಯಾರ ಅವು. ದೇವ ಗುರು ಪಾಸಿ ಆಯೇ ವಾರೋ ವಾರೋ ಕಾಯ ಸಾಂಗೋ ತುಕಾ ಮನೆ ಗುರು ಭಜನೆ ದೇವ ಬೇಟಿ ಜನಿ ಮನಿ. ದೇವಗುರು ಪಾಸಿ ಆಹೆ ಅಂತಾರ. ಎಲ್ಲಿ ಹುಡ್ಕಾಕ್ ಹೋಗ್ತೀರಿ? ಎಂದು ಗುರುವಿನ ಮಂತ್ರ ಮುಡೈತಿ, ಎಂದು ಉಪದೇಶ ಮುಡೈತಿ, ಆ ಮಂತ್ರ ಪಾಸಿ ಅಂದ್ರೆ ನಿನ್ನಂತೇಳಿ ಐತಂತ. ದೇವಗುರು ಪಾಸಿ ಆಹೆ ವಾರೋ ಕಾಯ್ ಸಾಂಗು. ಹೊಳಮಳ ಏನು ಹೇಳೋದೈತಿ? ಆ ಮಂತ್ರ ಗಟ್ಟಿ ಐತಿ, ಮಂತ್ರ ಹಿಡ್ಕೋರಿ, ಮಂತ್ರ ಗುರು ಐತಿ, ಶರೀರ ಗುರು ಅಲ್ಲ, ಶರೀರ ಹೋಗತಿ ಬರ್ತೈತಿ. ಆದ್ರೆ ಮಂತ್ರ ಮಾತ್ರ ಗುರು ಕೊಟ್ಟಂಥ ಮಂತ್ರ ಗಟ್ಟಿ ಐತಿ, ಅದು ಪಾರಮಾರ್ಥಕ್ಕೆ ಒಯ್ಯುವಂಥ ಶಕ್ತಿ ಅದ್ರೊಳಗೆ ಐತಿ ಅಂತ ಹೇಳ್ತಾರೆ ಮುಂದೆ. ಜೇನೆ ಪಾವಿಜೆ ಮುಕ್ತಿ. ನಿಮಗೆ ಮುಕ್ತಿ ಬೇಕಂತಂದ್ರೆ ಮುಕ್ತಿ ಅಂದ್ರೆ ಸತ್ ಮ್ಯಾಗ ಅಲ್ಲತ್ತಾರ ಅವ್ರು. ಇರಾಕಲೇನ ಎಲ್ಲವನ್ನು ಪಡ್ಕೊಂಡು ಮತ್ತು ಇಲ್ದಂಗೆ ಇದ್ದು ಬಿಡೋದು. ಈ ನೀರ ತೊಗೊಂಡು ಹೋಗಿ ಕ್ಯಾಸ ಬಾಯಿಗೆ ಹಿಂಗೆ ಮುಳುಗಿಸ್ತಿರ್ತೀವಿ, ಕೊಡ ಆಗಲಿ ಚರಿಗೆ ಆಗಲಿ, ಅದು ಮುಳುಗಿಸ್ ಮುಂದೆ ಏನು ಮಾಡ್ತತ್ತದು? ಆವಾಜ್ ಮಾಡ್ತತಿಲ್ಲ. ಯಾಕೆ ಆವಾಜ್ ಮಾಡ್ತತಿ? ಒಳಗಿಂದ ಇದ್ದಂಥ ಎಲ್ಲ ಹವಾ ಹೊರಗೆ ಹೋದಾಗ ಒಳಗೆ ನೀರು ತುಂಬ್ಕೋತೈತಿ. ಹಂಗೆ ಶರೀರದೊಳಗೆ ಸತ್ತು ಗುಣ ಉಳಿಬೇಕಾದ್ರೆ ರಜೋ ಮತ್ತು ತಮೋ ಗುಣಗಳು ಹೊರಗೆ ಹೋಗ್ತಾವೆ. ರಜೋ ಮತ್ತು ಎರಡು ತಮ ಹೊರಗೆ ಅದು ಅಂದ್ರೆ ಸತ್ತು ಉಳಿತು ಅಂತಂದ್ರಲ್ಲಿ ಅದನ್ನಿಂಥ ಕಾರ್ಯಗಳು ಮಾಡ್ಸಕ್ಕೆ. ಮೋಕ್ಷ ಅನ್ನುವಂಥದ್ದು ಸತ್ತ ಮ್ಯಾಗಲ್ಲ, ಇರಾಕಲಿ ಮೋಕ್ಷ ಕೊಡ್ತಕ್ಕಂಥವ್ರು ಯಾರಂದ್ರೆ ಸದ್ಗುರುಗಳು. ಗಾಳಿಯಾಗಿ ದೆವ್ವಾಗಿ ಬ್ರಹ್ಮರಾಕ್ಷಸ ಆಗಿ ಬಡ್ಕೊಂಡು ಏನೈತೆ ನೋಡಿ ಓಡಿ ಬಂದು ಅಂದ್ರೆ ಯಪ್ಪ ಒಳ್ಳೆ ನಾನು ತಂದ್ರಿ ಇಲ್ಲಿ ಹುಲ್ಕುಂದ್ ಮಠಕ್ಕೆ ಅಂತಾವು. ಇಲ್ಲಿ ಮಠಕ್ಕೆ ಯಾಕೆ ತಂದ್ರೆ ನಾನು? ಆ ಗಾಳಿಗಳ ಸಹಿತ ಓಡಿ ಹೋಗುವಂಥ ತಾಕತ್ತು ಯಾರಿಗೈತೆ ಅಂದ್ರೆ ಆತ್ಮಜ್ಞಾನಿಗಳಾಗಿರ್ತಕ್ಕಂಥ ಸದ್ಗುರುಗಳ ಮಾತು ಕೇಳ್ತಾವೆ. ಇಲ್ಲೇ ಕೂತಿದ್ರು ಸಹಿತ ಅವು ಏನು ಮಾಡ್ತಾವೆ ಅನ್ನೋದು ಕೂತ್ ಹೇಳ್ತಾರೆ. ಗಾಳಿ ಹೋಗ್ಬೇಕಂತಂದ್ರೆ ಹೋಗೋದಿಲ್ಲ, ಅದು ಅವ್ರು ಆರ್ಡರ್ ಮಾಡ್ಬೇಕು, ಹೊಳ್ಳಿ ಅವ್ರು ಉಪದೇಶ ಕೊಡ್ಬೇಕು. ಗಾಳಿ ಸಹಿತ ಉಪದೇಶ ಕೊಡ್ತಕ್ಕಂಥವ್ರು ಜಗತ್ತಿನಾಗ ಯಾರಂದ್ರೆ ಸಮರ್ಥ ಸದ್ಗುರು ಬಸವೇಶ್ವರ ಮಹಾರಾಜರು. ಗಾಳಿ ಐತಂದ್ರೆ ಆ ಗಾಳಿಗೆ ಉಪದೇಶ ಕೊಟ್ಟು ಮೋಕ್ಷಕ್ಕೆ ಕಳಿಸ್ತಕ್ಕಂಥವ್ರು. ಯಾಕಂದ್ರೆ ಮೋಕ್ಷ ಅನ್ನೋ ಶಬ್ದ ಬಂದೈತೆ ಅಲ್ಲಿ. ಹಂಗೆ ಸತ್ತವ್ರಿಗೆ ಸಹಿತ ಮೋಕ್ಷ ಕೊಡೋರು ಯಾರಂದ್ರೆ ಆತ್ಮಜ್ಞಾನಿ ಸದ್ಗುರು ಸಮರ್ಥ ಬಸವೇಶ್ವರು. ಕಲ್ಮೇಶ್ವರ ಮಹಾರಾಜರ ಆಜ್ಞಾದ ಪ್ರಕಾರ 32 ವರ್ಷ ಸಿದ್ಧರ ಉಜ್ಜಯಿನಿ ಪೀಠದ ಸಿದ್ಧರ ಸೀತಿಮಣಿ ಒಳಗೈತಿ. ಅಲ್ಲೇ 32 ವರ್ಷ ಜ್ಞಾನವನ್ನು ಮಾಡಿದ್ರು ಅನ್ನೋ ಸಲುವಾಗಿ ಹಂಗೆ ರಾಕ್ಷಸಗಳು ಯೋಗಿನಿ, ಡಾಕಿನಿ, ಸಂಕಿನಿ, ಶಬ್ದಿನಿ, ಹಸ್ತಿನಿ ಎಲ್ಲ ರಾಕ್ಷಸರುಗಳಿಗೆ, ದೇವತೆಗಳಿಗೆ ಭೂಮಿ ಮ್ಯಾಗ ಭಾರ ಆಗಿ ಸತ್ತವ್ರು, ಆಕ್ಸಿಡೆಂಟ್ ಆದವ್ರು ಇರಲಿ, ಅವ್ರು ಬಂದು ಇಲ್ಲಿ ಕೂತ್ರಿಲ್ಲೋ ಆ ಗುರುಗಳು ಗದ್ದಿಯಾಗಿದ್ದಂಥ ಗುರುಗಳು ಅವ್ರಿಗೆ ಉಪದೇಶ ಕೊಡ್ತಾರೆ. ಧ್ಯಾನ ಮಾಡಪ್ಪ, ಧ್ಯಾನ ಮಾಡಿ ಮೋಕ್ಷವನ್ನು ಪಡಿ ಅಂತಾರೆ. ಜಗತ್ತಿನಾಗ ಸತ್ತು ದೇವವಾಗಿ ಬಂದವ್ರಿಗೆ ಉಪದೇಶ ಕೊಟ್ಟದ್ದು ಯಾರ ಕೇಳಿರಿ ನೀವು? ಖರೆ ಅವ್ರು ಕೊಡ್ತಾರೆ. ಅಂಥ ಮೋಕ್ಷ ಪದವಿಯನ್ನು ಕೊಡ್ತಕ್ಕಂಥವ್ರು ಸಮರ್ಥ ಸದ್ಗುರು ಬಸವೇಶ್ವರ ಮಹಾರಾಜರು, ಹುಲ್ಕುಂದ ಐಂಚವಿಕಿ ಮಠದವರು. ಇದು ಸತ್ಯವಾಗಿರ್ತಕ್ಕಂಥ ಸಂಗತಿ. ಮುಂದೆ ಸಾಯುಜ್ಯತಾತೆ. ಇನ್ನು ಮುಕ್ತಿ ಅಂದ್ರೆ ಹುಡುಕೋತ ಸಿಗೋದಿಲ್ಲ. ಸಾಯುಜ್ಯ ಮುಕ್ತಿ ಎಲ್ಲಿ ಐತಪ್ಪ ಅಂತಂದ್ರೆ ಅವರು ಹುಡುಕ್ಯಾಡಕ್ಕೆ ಹೋದ್ರೆ ಎಲ್ಲಿ ಸಿಗಂಗಿಲ್ಲ. ತಾವು ಸಾಯುಜ್ಯ ಮುಕ್ತಿ ನನಗೆ ಬೇಕಂದ್ರೆ ಸಮೀಪತ, ಸ್ವರೂಪತ, ಸಲುಕತ, ಸಾಯುಜ್ಯತ ಅಂದ್ರೆ 4ನೇ ಮುಕ್ತಿ. ಅದು 4ನೇ ಮುಕ್ತಿ ಯಾರ ಕಡೆ ಐತೆ ಅಂದ್ರೆ ರೊಕ್ಕ ಕೊಟ್ಟರೆ ಸಿಗಲಾರ್ದದ್ದು. ಅದು ನಾ ಏನರ ಕೊಡ್ತೀನಿ ಹೇಳ್ರಿ ನನಗೆ ಕೊಡ್ರಿ ಅಂದ್ರೆ ಬರೋಂಗಿಲ್ಲ. ಅದು ನಾವು ಒಂದು 100 ಎಕರೆ ಹೊಲ ಹಚ್ತೀನಿ ಅಂದ್ರೆ ಅದಕ್ಕೂ ಸಿಗಂಗಿಲ್ಲ. 1 ಕ್ವಿಂಟಲ್ ಬಂಗಾರ ಕೊಡ್ತೀನಿ ಅದಕ್ಕೂ ಸಿಗಂಗಿಲ್ಲ. ಹಂಗಾರೆ ಸಾವಿಜಿತ ಮುಕ್ತಿ ಯಾರ ಕಡೆ ಐತೆ ಅಂದ್ರೆ ಚೌತಾಜ್ಞಾನಿ ಸದ್ಗುರು ಸಮರ್ಥ ಬಸವೇಶ್ವರ ಮಹಾರಾಜರಂತೇಳಿ ಐತದು. ಅಂಥ ಗುರುವಿಗೆ ಯಾರು ಶರಣಕ್ಕಾರ ಅವರು ಮೋಕ್ಷವನ್ನು ಪಡಿತಾರ. ಮೋಕ್ಷ ಅಂತ ಬಡಬಡಿಸಿದ್ರೆ ಆಗೋದಿಲ್ಲ. ಇರಾಕಲೆ ಮೋಕ್ಷ, ಸತ್ಮ್ಯಾ ಮೋಕ್ಷ ಅಂತಾರೆ. ಹಂಗಲ್ಲ, ಇರಲಿಕ್ಕೆ ಮೋಕ್ಷ ಆಕತಿ. ಆದ್ರೆ ಮೋಕ್ಷ ಲಕ್ಷ್ಮಿ ಯಾರನ್ನು ಹೇಳ್ತಾರೆ ಅವ್ರು ಮುಂದೆ. ಜೋ ಭಕ್ತಿ ಚ ಕೋವಾಸ ಜೋ ಭವಾರ್ಣ ವಿಚಾ ಬರ್ವಸ. ಭಕ್ತಿ ಒಳಗೆ ಏನದಾವಪ್ಪ ಅಂದ್ರೆ 9 ಭಕ್ತಿ ಅದಾವು. ಇದು ಉಪಾಸನಾ ಭಕ್ತಿ. ಉಪಾಸನ ಅಂದ್ರೆ ಅಂದ್ರೆ ವಾಸ, ಕುರುವಿನ ಸಮೀಪ ಇರ್ತಕ್ಕಂಥ ಉಪಾಸ ಅಂತಾರೆ. ಗಾವಳಗ ಅವಲಕ್ಕಿ, ಚುನ್ಮರಿ, ಉಂಡಿ, ಪಂಡಿ ತಿಂದ್ರೆ ಉಪಾಸನ ಅದು. ಅಧಿಕ ವಾಸ ಅಂದ್ರೆ ಸಮೀಪಕ್ಕೆ ಯಾರು ಇರ್ತಾರ ಅವ್ರು ಉಪವಾಸ ಮಾಡ್ದಂಗೆ. ಗುರುವಿನ ಸಮೀಪ, ಸತ್ಸಂಗದ ಸಮೀಪ, ಸಜ್ಜನರ ಸಮೀಪ
ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲದೊಳಗಿನ ರಜ್ಜಿನಂತಕ್ಕು. ಹಂಗೆ ಸತ್ವಗುಣದ ಸಮೀಪ ಯಾರು ಇರ್ತಾರಪ್ಪ ಅಂದ್ರೆ ಇವತ್ತಿರ್ತಕ್ಕಂಥ ಸತ್ವಗುಣ ಸಜ್ಜನರು ಮಾತ್ರ ಇರ್ತಾರೆ. ಅದು ಮಾತ್ರ ಸಾಧ್ಯ ಐತಂತಾರ. ಮುಂದೆ ಮೋಕ್ಷ ಲಕ್ಷ್ಮೀ ಚೇದಶ. ಇದು ಇಷ್ಟು ಮಾಡಿದಾಗ ಮೋಕ್ಷ ಲಕ್ಷ್ಮಿ ಸಮೀಪ ಬರ್ತಾಳತ್ತಾವ. ಮೋಕ್ಷ ಲಕ್ಷ್ಮಿ ಸಮೀಪ ಬರ್ಬೇಕಾತಂದ್ರೆ ಇವು ಆಚಾರಗಳು ಬೇಕಂತಾರ. ಕಾಯ ವಾಚ ಮನಸ, ಮಾಡುವುದನ್ನು, ನೋಡುವುದನ್ನು, ಕೇಳುವುದನ್ನು, ಮೂಸಿಸುವುದನ್ನು, ಭಕ್ಷಿಸುವುದನ್ನು ಇದು ನಂದಲ್ಲ, ಇದು ನಿಂದು. ನೀನು ಕೊಟ್ಟಂಥ ಸೌಭಾಗ್ಯದ ಏನೈತಿ ಇದು ನಂದಲ್ಲ, ನಿಂದು. ಕಾರ್ ಗಾಡಿ ನಂದಲ್ಲ, ನಿಂದು. ಉಣ್ಣುವಂಥ ಪ್ರಸಾದ ನಂದಲ್ಲ, ನಿಂದು. ಈಗ ನೀವು ಅಂತಿರಲ್ಲ ನೈವೇದ್ಯ ಮಾಡಿ ಮೊದಲು ದೇವ್ರು ತೋರ್ಸಂತೀರಿ ಅಂತೀರು ಇಲ್ಲ? ಯಾಕೆ ದೇವ್ರು ತೋರ್ಸಂತೀರಿ? ಅವ್ನು ಮೊದಲು ಮುಟ್ಲಿ ಅಂತದು. ಹಿಂಗೆ ಕೈ ಮಾಡ್ಬೇಕಾರೆ ಕೈ ಮಾಡ್ಕೊಳ್ಯಾಕ ಹಿಂಗೆ ಮಾಡಿ ಕೈ ಹಿಂಗೆ ಮಾಡೋದು, ಹೊಳ್ಳಿ ಹಿಂಗೆ ಮಾಡ್ಕೊಳ್ಯಾಕ. ಖರೆ ಮಾಡುವುದನ್ನು, ನೀಡುವುದನ್ನು, ಕೇಳುವುದನ್ನು, ಭಕ್ಷಿಸುವುದನ್ನು ಇದು ನಂದಲ್ಲ, ಇದು ನಿಂದು. ಹಿಂಗೆ ದಿವಸ ಅಂತಿದ್ರೆ ಸತ್ವಗುಣ ನಿಶ್ಚಯವಾಗಿ ನಮ್ಮಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಇನ್ನು ದಾಸಬೋಧವನ್ನು ಮುಗಿಸೆ ಮನಾಸ್ಯ ಶ್ಲೋಕ ಬರೋಣ. ಪುಂಡಲೀಕ ವರದರಿ ವಿಠ್ಠಲ ಪಾರ್ವತಿ ಪದೇಶ್ವರ ಮಹಾದೇವ. ರಾಜಾದ್ರ ಸದ್ಗುಣ ಗುರುಂಜಂಗಮ್ ಮಹಾರಾಜ್ ಕಿ ಜೈ. ಶ್ರೀ ಜ್ಞಾನದೇವ್ ತುಕಾರಾಮ್ ತುಕಾರಾಮ್ ತುಕಾರಾಮ್. ಗುರುನಾಥ बहुत साई महाराज की जय. ಶ್ರೀ ಸದ್ಗುಣಾಥ ಸಾಯಿನಾಥ್ ಪ್ರಭು ಮಹಾರಾಜ್ ಕಿ ಜೈ. गुरुनाथ संगमेश्वर महाराज की जय. ರಾಜಾದಿರಾಜ ಸದ್ಗುಣಾಥ ಗಿರಿಮಲ್ಲೇಶ್ವರ ಮಹಾರಾಜ್ ಕಿ ಜೈ. राजाದ್ರ सद्गुण कलमेश्वर महाराज की जय. ರಾಜಾದಿರಾಜ ಶ್ರೀ ಸದ್ಗುಣಾಥ ಬಸವೇಶ್ವರ ಮಹಾರಾಜ್ ಕಿ ಜೈ. श्री राम समर्थ श्री गणेशाय नमः. ನೀರು ಬಿಟ್ಟು ಇವತ್ತಿದ್ದಂಥ ಮನಸ್ಸಿನ ಶ್ಲೋಕ ಹೋದು. ಸದಾ ಸರ್ವದಾ ಪ್ರೀತಿ ರಾಮೀಧರಾವೆ, ದುಃಖಾಚೆ ಸ್ವಯೇ ಸಾಂಡಿ ಜೀವಿ ಕರಾವೆ. ಯಾವಾಗಲೂ ಸದಾ ಸರ್ವದಾ, ಇವತ್ತು ಹಗಲು ಅಂಡಿಲ್ಲ ರಾತ್ರಿನೂ ಅಂಡಿಲ್ಲ, ಸದಾ ಸರ್ವದಾ ಯಾವಾಗಲೂ. ಅದಕ್ಕೆ ಬೇರೆ ಕಾಲ ಅಂತೀವಲ್ಲ ನಾವು. ಯಾವಾಗಲೂ ನಾಮಸ್ಮರಣೆ ಚಾಲು ಇತ್ತಪ್ಪ ಅಂತಂದ್ರೆ ಏನು ಮಾಡ್ತಂದ್ರೆ ಒಳ್ಳೇದಕ್ಕೆ ಜಕ್ಕೊಂಡು ಹೋಗತ್ತಂಥದ್ದು. ನಾಮಸ್ಮರಣೆ ಬಿಟ್ಟಿದ್ದ ಕರೆ ಆದರೆ ಬೇರೆ ಒಯ್ತೈತದು, ತಾನು ಕೆಲಸನ ಮಾಡ್ತದಂಥದ್ದು. 84 ಲಕ್ಷ ಮನಸ್ಸು ಏನು ಮಾಡೈತೆ ಅಂದ್ರೆ ಅಂಡಜ, ಪಿಂಡಜ, ಶ್ವೇತಜ, ಜಲಜ, ಉದ್ಬೀಜ ಒಂದೊಂದು ಯೋನಿ ಒಳಗೆ ಕೋಟಿ ಕೋಟಿ ಸಲ ಹುಟ್ಟಿಟ್ಟೆ ಸತ್ತ ಕೊನೆ ಸೇವಟಿಚೆ ಪಾಳಿ. ಕೊನೆ ಜನ್ಮ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮ ಬಂದ ಮ್ಯಾಗ ಎಲ್ಲ ಜನ್ಮಗಳ ಯೋನಿಯನ್ನು ತಿರುಗಿ ಸರ್ವ ಯೋನಿಗಳನ್ನು ತಿರುಗಿ ಕೊನೆದಿರ್ತಕ್ಕಂಥ ಸೇವಟ್ ಅಂದ್ರೆ ಕೊನೆ ಜನ್ಮ ಮನುಷ್ಯ ಜನ್ಮ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕೀತೇನ್ರಪ್ಪಯ್ಯ, ಕಂತು ಹೊರದ ಧ್ಯಾನವಿಲ್ಲ, ಭ್ರಾಂತಿಯ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ. ನಿರ್ಲಿಕೇರಿ ಪಂಚಾಕ್ಷರಗಳು ಹೇಳಿದ್ರು. ಇದನ್ನು ಅಪ್ಪ ಅವ್ರು ಭಾಳ ಚಂದ ಹಾಡ್ತಿದ್ರು. ಹಂಗೆ ಇವತ್ತು ಆ ಮನಸ್ಸು ಶ್ಲೋಕದೊಳಗೆ ಏನು ಹೇಳ್ತಾರಪ್ಪ ಅಂದ್ರೆ ಇನ್ನೊಮ್ಮೆ ಅದನ್ನು ಈಗ ಸದಾ ಸರ್ವದಾ ಪ್ರೀತಿ ರಾಮಿದಾವೆ. ಯಾವಾಗಲೂ ಪ್ರೀತಿ ಮತ್ತು ಪ್ರೇಮದಿಂದ ಇರ್ಬೇಕತ್ತಾರ. ಪ್ರೀತಿಯಿಂದ ಇರುವಂತಂದ್ರೆ ಹೋಗಿ ಏನು ಬೆಲೆ ಕೊಡೋದನ್ನ ಅಲ್ಲಿ ಪ್ರೀತಿ ಅಂದ್ರೆ ಸಾಕಷ್ಟು ಏನೈತೆ ನೋಡು. ಪ್ರೇಮ ಭಾವದಿಂದ, ಪ್ರೀತಿಯ ಭಾವದಿಂದ ಅದು ದನ ಇರ್ಬೋದು, ಅಥವಾ ನಾಯಿ ಇರ್ಬೋದು, ಪಶು ಇರ್ಬೋದು, ಪಕ್ಷಿ ಇರ್ಬೋದು, ಅಥವಾ ಯಾವುದೋ ಒಂದು ಥರದ ಜೀವರಾಶಿ, ಹಾವರ ಇರ್ಬೋದು, ಚೋಳರು ಇರ್ಬೋದು. ಅದರ ಮೇಲೆ ನಾವು ಏನು ದಯಾಗುಣ ತೋರಿಸ್ಬೇಕು, ಅಂತಃಕರಣ ತೋರಿಸ್ಬೇಕು, ಪ್ರೀತಿಯನ್ನು ತೋರಿಸ್ಬೇಕು. ಆ ತೋರಿಸಿದ್ರೆ ಏನಾಗತ್ತೆ, ನೀನು ಅವನು ವಂಶದ ಹೇಳಪ್ಪ, ನೀನು ನಮ್ಮವದಿ ಹೇಳ, ನೀನು ನಮ್ಮವದಿ ಅನ್ನುವಂಥ ಭಾವ ಬಂದಾಗ ಆ ಮನಸ್ಸು ಏನು ಮಾಡ್ತತ್ತಂದ್ರೆ ಸತ್ವಗುಣವನ್ನು ಹಿಡ್ಕೊಂಡಿರ್ತೈತಲ್ಲ, ಆ ಸತ್ವಗುಣ ಬಿಡಂಗಿಲ್ಲ. ಅದು ಹಿಡ್ಕೊಂಡಿದ್ದ ಅವ್ರು ಹಿಡ್ಕೊಂಡ್ರ, ಗುರುಗಳು ಏನು ಹಿಡ್ಕೊಂಡ್ರ, ಹಿಡಿದೆಣ್ಣ ಕೈಯ ಬಿಡಲಿಲ್ಲ ಗುರುವೇ, ಅಗಲಿನ ನಿರಲಾರೆ, ಅಗಲಿನ ನಿರಲಾರೆ, ನಿನ್ನಗಲಿನ ನಿರಲಾರೆ. ಕೈ ಒಮ್ಮೆ ಹಿಡಿದ್ನಂದ್ರೆ ಬಿಟ್ಟನಂದ್ರೆ ಅವ ಗುರು ಅಲ್ಲ. ಒಮ್ಮೆ ಹಿಡ್ಕೊಂಡಂದ್ರೆ ಆಚೆ ಕಡೆ ದಂಡಿ ಕಾಣಿಸಿದ್ರೆ ಅವ ಗುರು. ಮತ್ತು ಹಿಡ್ದಂಗೆ ಆಕತ್ ಬಿಟ್ಟಂಗೆ ಆಕತ್ತ ಅವನು ಗುರುನ ಅಲ್ಲ ಅಂತ. ಅದಕ್ಕೆ ಅವ್ರು ತಾವು ಗುರು ಇದ್ರೂ ಯಪ್ಪ ನಮ್ಮಪ್ಪ ದೇವಗುರು ಕಲ್ಮೇಶ ವಿಶ್ವಾಸ ಇಲ್ಲ,
ನನ್ನ ಮ್ಯಾಗ ವಿಶ್ವಾಸ ಇಲ್ಲ ಅಂತ ಕನಸಿನಾಗಲ್ಲ ಮರದ ಸಹಿತ ಅಂದಿಲ್ಲ ಅವ್ರ ಅಪ್ಪಾರು, ಬಸವೇಶ್ವರ ಅಪ್ಪಾರು ಮರದ ಸಹಿತ ಯಪ್ಪ ನಾ ಹೇಳ್ದಲ್ಲ ನಾ ಹೇಳ್ತನ ಹೋಗಿ ಅನ್ಲಿಲ್ಲ. ಮರದ ಸಹಿತ ನಾ ಹೇಳ್ತನ ಹೋಗಿ ಅನ್ಲಿಲ್ಲ ಅವ್ರ. ನಮ್ಮಪ್ಪ ದೇವಗುರು ಯಪ್ಪ ಕಲ್ಮೇಶ ಅವನ ಮ್ಯಾಗ ವಿಶ್ವಾಸ ಇಲ್ಲ ಅಂದ್ರು. ಏನು ಬಿಡ್ರಿಯಪ್ಪ ನಾವು 40 ವರ್ಷ ಭಕ್ತಿ ಮಾಡಕತ್ತಿ ಒಟ್ಟ ಶ್ರೀಮಂತಿಕೆನ ಬರವಲ್ದ ಯಪ್ಪ ಅಂತಾಳೆ. ಹೌದಾ ಯಪ್ಪ ಶ್ರೀಮಂತಿಗೆ ಬೇಕಾ ಯಪ್ಪ ನಿಮಗೆ? ಶ್ರೀಮಂತಿಗೆ ಕೊಟ್ಟು ಕಸ್ಕೊಂಡು ಹೋಗು ದೇವ್ರು ಬೇರೆ ಯಪ್ಪ. ನಮ್ಮಪ್ಪ ಕಲ್ಮೇಶ ಕೊಡ್ಬೇಕಾದ್ರೆ ನಿತ್ಯ ನೇಮ ಉಪಾಸನ ಧ್ಯಾನ ಸತ್ಸಂಗ ಇತ್ತಪ್ಪ ಅಂದ್ರೆ ನೀವು ಯಾಕೆ ಕೇಳ್ತಿರೋ ತಂದು ಗಳ ಸುರಿತಾನಂತ. ಹಂಗಾರೆ ನಾವು ಸುರಿಯಾಕೆ ಏನು ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಅದು ಕೇಳ್ತಿದ್ರು ಅವ್ರು. ಸುಮ್ ಧ್ಯಾನ ಮಾಡಿಯಪ್ಪ ಆ ಭಜನಾ ಮಾಡ್ಕೆ ತೊಗೊಂಡು ಕೆಲಸ ಅಪ್ಪಾರ ಮರಾಠಿ ಅಕ್ಷರ ಅಕ್ಕವ್ರಿ ಅವನಟ್ಟು ಓದ್ತೀವ ತರಿ ಅಂತ ಇಸ್ಕೋತಿದ್ರು. ಓದ್ ತಮ್ಮ ಟ್ರೆಜರಿಯಾಗಿ ಇಟ್ಬಿಡ್ತಿದ್ರು. ಖರೆ ನಾವು ಕಲೋದು ಯಾವಾಗ ರೀ ಅಂದ್ಗುಣ ಸುಮ್ಮ ಧ್ಯಾನ ಮಾಡ್ರಿ. ಅದನ್ನೇನು ಮಾಡ್ತಾರೆ ಸುಮ್ಮ ಧ್ಯಾನ ಮಾಡ್ರಿಪ್ಪ. ಧ್ಯಾನ ಮೂಲಂ ಗುರುವ್ರ ಮೂರ್ತಿ. ಧ್ಯಾನ ಮಾಡಕತ್ತೀರ ಅಪಾರ ಕಾಂತಾರ ಅಂದ್ರೆ ಧ್ಯಾನ ಹತ್ತೈತೆ ಅಂದಂಗೆ. ಧ್ಯಾನ ಮಾಡಕತ್ತೀರಿ ಇನ್ನೂ ಎಮ್ಮೆಗುಂಡು ಮುಕ್ಳಿ ತೊಳ್ಯಾಕತ್ತೀನಿ ಅಂದ್ರೆ ಅಲ್ಲ ಮಾಡಿ ಬ್ಯಾಡ ನಂಗಿಲ್ಲ. ಐನ ಮಾಡು, ಹಾಲು ತಗೋ, ಮೊಸರು ತಗೋ, ಬೆನ್ನಿಕ್ಕು ತಗೋ. ಯಾರು ಸತ್ತು ಗುಣದಾರ ಬರ್ತಾರ, ಯಾರು ಸಾತ್ವಿಕ ಇರ್ತಾರ ಅವ್ರಿಗೆ ಉಣಿಸು ತಿನ್ನಿಸು ಬೇಡ ಅಂದಿಲ್ಲ. ಆದ್ರೆ ಇದನ್ನೇನು ಕೊಟ್ಟಾನ ಎಲ್ಲ ನನಗಾಣ ಬೇಡ ಅಂತಾರ. ನಿನ್ಗಟ್ಟು ಮುಟ್ಲಿಪ್ಪ ಈ ಉಂಡಿ ತಂದಿರಿ ನೀವು ಪಂಚಮದಲ್ಲಿ ಇವತ್ತು ಉಂಡಿ ತಂದಿರಿ. ಆ ಉಂಡಿ ಎಷ್ಟೋ ಏನೈತೆ ನೋಡು ಅಲ್ಲಿ ನಾಗಪ್ಪು ಹಿಂಗೆ ಎಡಿ ಮಾಡಿ ಅಲ್ಲಿ ತುಂಬ್ಸ್ಯಾರ, ಒಂದು ಬಕೆಟ್ ತುಂಬ್ಸ್ಯಾರ. ತಿನ್ನೋರು ಯಾರು ಅದನ್ನು ಅವ್ಗೆ ಇಟ್ಟಾರ ಅಂತೇಳಿ ನಮ್ಗೆ ತಿನ್ನಕ್ಕೆ ಬರ್ತದೆ ಅಂತ ಅರ್ಥ. ನಾವೇನು ಮಾಡಿದ್ದನ್ನು ನೋಡಿದ್ದನ್ನು ಕೇಳಿದ್ದನ್ನು ಅವು ಮುಟ್ಟಿಸ್ಬೇಕತ್ತಾರ ಅವ್ರು. ಮುಂದೆ ಮನಾಚೆ ಸುಲುಕ್ತಾಗ ಏನು ಹೇಳ್ತಾರೆ ನೋಡು. ದುಃಖಾಚೆ ಸ್ವಯೇ ಸಾಂಡೇಜಿ ಏನು ಮಾಡ್ತಂದ್ರೆ ಮನುಷ್ಯ ಜನಕ್ಕೆ ಬಂದ ಮ್ಯಾಗ ದುಃಖ ಬರೋದು ಸಹಜ ಐತಿ. ಹಂಗಾರೆ ಇವತ್ತಿಂದ ದುಃಖ ಅಂದ್ರೆ ಇವತ್ತಿಂದ ಅಲ್ಲತ್ತಾರ ಅವ್ರು. ಎಷ್ಟು ಜನ್ಮ ಅಂದ್ರೆ 84 ಲಕ್ಷ ಅಂಡಜ ಪಿಂಡಜ ಶ್ವೇತಜ ಜಲಜ ಉದ್ಬೀಜ 21 ಲಕ್ಷ ಒಂದೊಂದರೊಳಗೆ ಹುಟ್ಟಿ ಬಂದೈತಿ. ಅದಕ್ಕೆ ಅದು ಹಿಂದೆ ಮಾಡಿದ್ದನ್ನು ಮಾಡಕ್ಕೆ ಹೋಗತಿ. ಅದನ್ನು ಬಿಡಿಸಿ ಎದಕ್ಕೆ ಹಚ್ಚಾರ ಅವರು? ಜೇನುತುಪ್ಪಕ್ಕೆ ಹಚ್ಚಾರ. ಆ ಜೇನುತುಪ್ಪ ದಿವಸ ನೆಕ್ಕಲ್ಲ ಅಂತಾರ ಅವ್ರು. ಹ್ಯಾಂಗೆ ಮಾಡ್ಬೇಕು ಅದನ್ನು? ದೇಹ ದುಃಖತೆ ಸುಖ ಮಾನಿತ್ಯ ಜಾವೇ. ಅಂದ್ರೆ ಈ ದೇಹದ ದುಃಖದಿಂದ ಬಂದೈತಿ, ಸುಖ ಅಂತ ಹುಡುಕಿರ್ ಸಿಗುದಿಲ್ಲ. ಇತ್ತ ಬಲಕ್ಕೆ ಆಗ್ಬೇಕು ಮಕ ಅಂತಾರ. 84 ಲಕ್ಷ ಯೋನಿಗಳನ್ನು ಹೆಂಗೆ ತಿರುಗೈತ? ದುಃಖದಿಂದ ತಿರುಗೈತಿದ. 84 ಲಕ್ಷ ಯೋಣಿ ಪಿರಿತ ದುಃಖ ಭೋಗಿಲೆ ವಿಷಯ ಸುಖನ ಸಿವಂತ ತಿಮಿರ ದುಃಖ ಭೋಗಿಲೆ ವಿಶ್ರಾಂತಿ ನಾಹಿ ಕೋಟೆ ರಾತ್ರಣ ದಿವಸ ತಳಮಳ ಕವನಾಮಿ ಶರಣ ಜಾವೋ ಏಕ ಸದ್ಗುರು ವಾಚೋಣಿ. ನಾವು ಯಾರಿಗೆ ಶರಣ ಆಗ್ಬೇಕಂದ್ರೆ ಸದ್ಗುರು ಶರಣ ಆದದ ಕರೆ ಆದ್ರೆ ಎಲ್ಲ ದುಃಖಗಳು ಆಟೋಮೆಟಿಕ್ ಸರಿತಾವಂತಾರ. ವಿವೇಕೆ ಸದಾ ಸತ್ವರೂಪಿ ಬರಾವೆ. ವಿವೇಕ ಜಾಗೃತ ಆಗಬೇಕಂತ. ವಿವೇಕ ಯಾವಾಗ ಜಾಗೃತ ಆಕತ್ತಂತಂದ್ರೆ ರೊಕ್ಕ ಕೊಟ್ರೆ ರೂಪಾಯಿ ಕೊಟ್ರೆ ಏನು ತಿನ್ನಕ್ಕೆ ಉಣ್ಣಕ್ಕೆ ಕೊಟ್ರೆ ಆಗಂಗಿಲ್ಲ. ಹಂಗಾರೆ ವಿವೇಕ ಜಾಗೃತಿ ಆದ್ರೆ ಇಲ್ಲಿ ಹತ್ತುದು ಯಾವ್ದು ಅಂದ್ರೆ ಜ್ಞಾನ ಅಂತ ಬರೀತಾರೆ ಸಾಯಂಕಾಲ ಭಜನದಾಗ. ವಿವೇಕ ಯಾಕೆ ಜಾಗೃತ ಆಗ್ಬೇಕು ಅನ್ನೋ ಸಲ ವಿವೇಕಾಚಿ ವಿಟ ಆತ್ಮ ಪಂಡರಿ ರಾಯ. ಸಾಯಂಕಾಲ ಉಪಾಸನೆ ಈಗ ಅಂತೀವಿ ನಾವು. ಏನು ವಿವೇಕಾಚಿ ವಿಟ? ವಿವೇಕ ಅನ್ನೋದು ಇಟ್ಟಂಗೆ ಆಗ್ಬೇಕತ್ತ. ವಿವೇಕಾಚಿ ವಿಟ ಆತ್ಮ ಪಂಡರಿ ರಾಯ. ಮಿಡಿಯಾದ ಹೆಸರು ಏನೈತಿ? ಆತ್ಮ ದೇವ ಗುರು. ವಿವೇಕಾಚಿ ವಿಟ ಆತ್ಮ ಪಂಡರಿ ರಾವ. ಎಲ್ಲರಲ್ಲಿ ಆತ್ಮ ಐತಿ. ಆ ಆತ್ಮನ ಏನಾಗಬೇಕಾಗಿತ್ತಂತಂದ್ರೆ ಎದ್ರ ಮ್ಯಾಗ ನಿಂದಿರ್ಬೇಕು? ವಿವೇಕದ ಮ್ಯಾಗ ಆತ್ಮ ನಿಂದಿರ್ಬೇಕತ್ತ. ವಿವೇಕ ಜಾಗೃತ ಆಗಬೇಕಾದ್ರೆ ಏನು ಬೇಕು? ಕ್ರಿಯಾಶೀಲತೆ ಬೇಕು. ಕಾಯ ವಾಚ ಮನಸ್ಸ ಇವು ಸುದ್ದಿದ್ದು ಅಂದ್ರೆ ವಿವೇಕ ಜಾಗೃತ ಆಕತ್ತಂತ. ಏನೋ ಒಂದಿಟ್ಟು ವಿವೇಕ ಇದ್ದಂಗಿಲ್ಲ ನಿನಗೆ. ವಿವೇಕ ಜಾಗೃತ ಆಗೋ ಮಠ ಮಾತ್ರ ಆತ್ಮ ಸ್ಥಿರ ನಿಲ್ಲಂಗಿಲ್ಲಂತ. ಅದಕ್ಕೆ ವಿವೇಕಾಚಿ ವಿಟ್ ಆತ್ಮ ಪಂಡರಿ ರಾಯ. ನಿಮ್ಮ ಎಲ್ಲ ಆತ್ಮ ಏನದವ ಪಂಡರಿ ಅಂತಾರ. ಪಂಡರಿ ಅಂದ್ರೆ ದೇವ್ರ ಅಲ್ಲದ. ಎಲ್ಲಿ ಶರೀರ ಐತಿ ಆ ಶರೀರಕ್ಕೆ ಪಂಡರಿ ಅಂತಾರೆ. ದೇಹತೋ ಪಂಡರಿ ಪ್ರೇಮ ಪುಂಡಲೀಕ. ಎಲ್ಲರದು ದೇಹ ಐತಲ್ಲ, ಇದು ಪಂಡರಿ ದೇಹ. ದೇಹತೋ ಈ ದೇಹನ ಪಂಡರಿ ಪ್ರೇಮ ಪುಂಡಲೀಕ ಸ್ವಭಾವ ಸನ್ಮುಖ ಚಂದ್ರಭಾಗ.
ಇಲ್ಲಿ ಒಳಗೆ ನದಿ ಹರಿತೈತಿ ಚಂದ್ರಭಾಗ. ಯಾವುದು ಗುರುಗಳು ಕೊಟ್ಟ ಮಂತ್ರ ಏಕ ಚಾಲು ಇತ್ತಂದ್ರೆ ಚಂದ್ರಭಾಗ ಚಾಲು ಇದ್ದಂಗೆ. ಮುಂದೆ ಎರಡನೇ ಜನಿ ಅದ ಲಾಸ್ಟ್ ಇದ್ದದ ಹೇಳ ಅದ ಒಂದ ಹೋಗಿ ವಿವೇಕ ಸದಾ ಸ್ವಸ್ವರೂಪೇ ಬರಾವೆ. ವಿವೇಕ ಸ್ವಸ್ವರೂಪ ಆತು, ನಿನ್ನ ಆತ್ಮ ದೂರ ಇಲ್ಲ ಅಂತಾರ. ಹಂಗಾರೆ ನಾವು ನೀವು ಯಾರಂದ್ರೆ ಆತ್ಮಗಳು. ಆತ್ಮವನ್ನು ಮುಟ್ಟಕ್ಕೇನು ಬೇಕು? ಸದ್ಗುರು ಹೇಳಿದ ಮಂತ್ರವನ್ನು ಹಗಲು ರಾತ್ರಿ ನಿತ್ಯ ಕ್ರಿಯಾಶೀಲದಿಂದ ಯಾರು ಮಾಡುತ್ತಾರೋ ಅವರೇ ನಾನೇ ಅವನು. ಜಯ ಜಯ ರಘುವೀರ ಸಮರ್ಥ ಪುಂಡಲೇ ಕೊರಾರೆ ವಿಠ್ಠಲ ಪಾರ್ವತಿ ಪತಿ ಶಿವ ಹರ 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 ಮಹಾದೇವ್. राजाधिराज सद्गुणात गुरुलिंग जंगम महाराज की जय. श्री ज्ञानदेव तुकाराम तुकाराम तुकाराम. श्री सद्गुणात भावसाई महाराज की जय. श्री सद्गुरुनाथ ऐना प्रभु महाराज की जय. श्री सद्गुणात संगमेश्वर महाराज की जय. राजाधिराज सद्गुरुनाथ गिरमल्लेश्वर महाराज की जय. राजाधिराज सद्गुणात कलमेश्वर महाराज की जय. राजाधिराज सद्गुरुनाथ बसवेश्वर महाराज की जय. राजाधिराज सद्गुरुनाथ अंबुरो महाराज महाराज की जय. श्री सद्गुणात सिद्धलिंगेश्वर महाराज की जय.